ಕಾರ್ ಡ್ರೈವರ್ ಮೇಲೆ MBA ವಿದ್ಯಾರ್ಥಿನಿಗೆ ಲವ್ ಆಗಿದೆ. ಮದುವೆಯಾದ ಒಂದೇ ವರ್ಷದಲ್ಲಿ ಘೋರ ದುರಂತ ಕಂಡಿದೆ. ಮದುವೆಯಾದ ಒಂದು ವರ್ಷಕ್ಕೆ ಪ್ರಾಣವನ್ನೇ ಕಳೆದುಕೊಂಡ ಮಹಿಳೆ. ನೆಲಮಂಗಲದ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸ್ಪಂದನ ಅನುಮಾನಾಸ್ಪದವಾಗಿ ಸಾವು ಕಂಡಿರುವ ಮಹಿಳೆ. ಪೋಷಕರ ವಿರೋಧದ ನಡುವೆ ಕೂಡ ಅಭಿಷೇಕ್ ಸ್ಪಂದನ ಮದುವೆಯಾಗಿದ್ರು. ಬೃಂದಾವನ ಕಾಲೇಜಿನಲ್ಲಿ MBA ವ್ಯಾಸಂಗ ಮಾಡುತ್ತಿದ್ದ ಸ್ಪಂದನ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಸ್ಪಂದನ ಪತಿ ಅಭಿಷೇಕ್. ಪೋಷಕರ ವಿರೋಧದ ನಡುವೆ ಕೂಡ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು ಇಬ್ರು ಕೂಡ. ಸ್ಪಂದನ ಸಾವು ಅನುಮಾನಾಸ್ಪದವಾಗಿದೆ. ಕಾರ್ ಡ್ರೈವರ್ ಮೇಲೆ MBA ವಿದ್ಯಾರ್ಥಿನಿಗೆ ಲವ್ ಆಗಿತ್ತು. ಮದುವೆ ಆಗಿದ್ರು ಇಬ್ರು ಕೂಡ ಪ್ರೀತಿಸಿ. ಮದುವೆ ಆದ ಒಂದೇ ವರ್ಷದಲ್ಲಿ ಘೋರ ದುರಂತ ಅಂತ್ಯವಾಗಿದೆ ಬದುಕು. ಮದುವೆಯಾದ ಒಂದು ವರ್ಷಕ್ಕೆ ಪ್ರಾಣವನ್ನೇ ಕಳೆದುಕೊಂಡ ಸ್ಪಂದನ ಅನುಮಾನಾಸ್ಪದವಾಗಿ ಸಾವು ಕಂಡಿರುವಂತಹ ಮಹಿಳೆ. ಕಾರ್ ಡ್ರೈವರ್ ಮೇಲೆ MBA ವಿದ್ಯಾರ್ಥಿನಿಗೆ ಲವ್. ಮದುವೆಯಾದ ಒಂದೇ ವರ್ಷದಲ್ಲಿ ಘೋರ ದುರಂತ ಕಂಡು ಅಂತ್ಯ ಕಂಡಿದೆ ಬದುಕು. ಮದುವೆಯಾದ ಒಂದು ವರ್ಷಕ್ಕೆ ಪ್ರಾಣವನ್ನೇ ಕಳೆದುಕೊಂಡ್ಲು ಮಹಿಳೆ. ನೆಲಮಂಗಲದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಪಂದನ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಮಹಿಳೆ. ಪೋಷಕರ ವಿರೋಧದ ನಡುವೆ ಕೂಡ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು. ಇಬ್ಬರು ಕೂಡ ಮದುವೆಯಾಗಿ ಒಂದು ವರ್ಷ ಆಗಿತ್ತು. ಮದುವೆಯಾದ ಬಳಿಕ ಅಭಿಷೇಕ್ ಕುಟುಂಬಸ್ಥರಿಂದ ಟಾರ್ಚರ್ ಶುರುವಾಗಿತ್ತು. ವರದಕ್ಷಿಣೆ ತರುವಂತೆ ಸ್ಪಂದನಾಗೆ ಅಭಿಷೇಕ್ ಕುಟುಂಬಸ್ಥರಿಂದ ಟಾರ್ಚರ್ ಶುರುವಾಗಿತ್ತು. ಕಿರುಕುಳ ನೀಡ್ತಾ ಇದ್ರು. ಈ ಬಗ್ಗೆ ತಂದೆಗೆ ಹೇಳಿದ್ದಳಂತೆ ಮೃತ ಸ್ಪಂದನ. ಬಳಿಕ 5 ಲಕ್ಷ ಹಣ ಕೊಟ್ಟು ಸ್ಪಂದನ ತಂದೆಯಿಂದ ರಾಜಿ ಸಂಧಾನ 5 ಲಕ್ಷ ಕೊಟ್ಟ ಬಳಿಕ ಮತ್ತೆ ಗಂಡನ ಮನೆಯವರಿಂದ ಕಿರುಕುಳ ಶುರುವಾಗಿದೆ. ಗಂಡ ಕಿರುಕುಳ ಕೊಡ್ತಿದ್ದಾನೆ ಅಂತ ಕಣ್ಣೀರಿಟ್ಟಿದ್ದಳಂತೆ ಸ್ಪಂದನ. ಇದಾದ ಬಳಿಕ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಕಾರ್ ಡ್ರೈವರ್ ಮೇಲೆ MBA ವಿದ್ಯಾರ್ಥಿನಿಯಾಗಿದ್ದಂತಹ ಸ್ಪಂದನ ಲವ್ ಮಾಡಿದ್ರು. ಮದುವೆಯಾದ ಒಂದೇ ವರ್ಷದಲ್ಲಿ ಘೋರ ದುರಂತ ಅಂತ್ಯ ಕಂಡಿದೆ ಇವರ ಬದುಕು. ಮದುವೆಯಾದ ಒಂದು ವರ್ಷಕ್ಕೆ ಪ್ರಾಣವನ್ನೇ ಕಳೆದುಕೊಂಡಂತಹ ಮಹಿಳೆ. ನೆಲಮಂಗಲದ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಸ್ಪಂದನ ಅನುಮಾನಾಸ್ಪದವಾಗಿ ಸಾವು ಕಂಡಿರುವಂತಹ ಮಹಿಳೆ. ಪೋಷಕರ ವಿರೋಧದ ನಡುವೆ ಕೂಡ ಅಭಿಷೇಕ್ ಸ್ಪಂದನ ಮದುವೆಯಾಗಿದ್ರು. ಬೃಂದಾವನ ಕಾಲೇಜಿನಲ್ಲಿ MBA ವ್ಯಾಸಂಗ ಮಾಡ್ತಾ ಇದ್ದ ಸ್ಪಂದನ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ಸ್ಪಂದನ ಪತಿ ಅಭಿಷೇಕ್. ಪೋಷಕರ ವಿರೋಧದ ನಡುವೆ ಕೂಡ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಮದುವೆಯಾದ ಬಳಿಕ ಅಭಿಷೇಕ್ ಕುಟುಂಬಸ್ಥರಿಂದ ಟಾರ್ಚರ್ ಶುರುವಾಗಿದೆ. ವರದಕ್ಷಿಣೆ ಕಿರುಕುಳ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ವರದಕ್ಷಿಣೆ ತರುವಂತೆ ಒತ್ತಾಯವನ್ನ ಮಾಡ್ತಾ ಇದ್ರು. ಈ ಬಗ್ಗೆ ತಂದೆಯ ಜೊತೆ ಮಾತನಾಡಿದಂತಹ ಸ್ಪಂದನ ತಂದೆಯವರಿಂದ ರಾಜಿ ಸಂಧಾನವನ್ನ ಮಾಡಿಸಿದ್ರು. 5 ಲಕ್ಷ ಹಣವನ್ನ ಕೂಡ ಕೊಟ್ಟಿದ್ರು. ಇದಾದ ನಂತರವೂ ಕೂಡ ಪತಿ ಹಾಗೂ ಮನೆಯವರು ವರದಕ್ಷಿಣೆ ತರುವಂತೆ ಮತ್ತೆ ಕಿರುಕುಳವನ್ನ ಕೊಟ್ಟಿದ್ದಾರೆ. ಬೇಸತ್ತ ಸ್ಪಂದನ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಆತ್ಮಹತ್ಯೆ ಅಂತಾದ್ರೂ ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ ಸ್ಪಂದನ ಮನೆಯವರು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ಈ ಬಗ್ಗೆ ದಾಖಲಾಗಿದೆ. ಘಟನೆ ಸಂಬಂಧ ಸ್ಪಂದನ ಪತಿ ಅಭಿಷೇಕ್ ಅವರ ಬಂಧನವಾಗಿದೆ. ಬಂಧಿತ ಅಭಿಷೇಕ್ ವಿಚಾರಣೆ ಕೈಗೊಂಡಂತಹ ಪೊಲೀಸರು ಸ್ಪಂದನ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ದೊರೆತ ಮೃತ ಸ್ಪಂದನ ಮೃತದೇಹ. ಸ್ಪಂದನ ಮೈ ಮೇಲೆ ಗಾಯದ ಗುರುತುಗಳಿವೆ ಅನ್ನೋ ಆರೋಪ ಕೇಳಿ ಬಂದಿದೆ. ಮರಣೋತ್ತರ ಪರೀಕ್ಷೆಗಾಗಿ ಸ್ಪಂದನ ಶವವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರವಾಗಲಿದೆ. ಸ್ಪಂದನರ ಅನುಮಾನಾಸ್ಪದ ಸಾವು ಪ್ರಕರಣ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಇದೀಗ FIR ದಾಖಲಾಗಿದೆ. ಘಟನೆ ಸಂಬಂಧ ಸ್ಪಂದನ ಪತಿ ಅಭಿಷೇಕ್ ಅವರ ಬಂಧನವಾಗಿದೆ. ಬಂಧಿತ ಅಭಿಷೇಕ್ ವಿಚಾರಣೆ ಕೈಗೊಂಡಂತಹ ಪೊಲೀಸರು